ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಅಡುಗೆ ಮನೆ. ಇವತ್ತು ನಾನು ನಿಮ್ಗೊಂದು ಸೂಪರ್ ಆಗಿರೋ ರೆಸಿಪಿ ತೋರಿಸ್ತೀನಿ. ಅದೇ ಪೋರ್ಕ್ ಬಿರಿಯಾನಿ. ಚಿಕನ್ ಬಿರಿಯಾನಿ ಟ್ರೈ ಮಾಡಿರ್ತೀರಾ, ಆದರೆ ಪೋರ್ಕ್ ಬಿರಿಯಾನಿ ಟ್ರೈ ಮಾಡಿದ್ದೀರಾ? ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ. ಎಷ್ಟು ಈಸಿ ಅಂದರೆ ಸೇಮ್ ಚಿಕನ್ ಬಿರಿಯಾನಿ ಹೇಗೆ ಮಾಡ್ತೀರೋ ಹಾಗೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತಿದೆ. ನಾನು ನಿಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ. ನಾನು ಹಾಫ್ kg ಪೋರ್ಕ್ಗೆ ಹಾಫ್ kg ಆಗೋಷ್ಟು ರೈಸ್ ತೊಗೊಂಡಿದ್ದೀನಿ. 4 ಟೊಮೆಟೊ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ. ಆಮೇಲೆ 2 ಈರುಳ್ಳಿ, 1 ನಿಂಬೆಹಣ್ಣು, 2 ಹಸಿಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಪುದೀನ, ಹಾಫ್ ಟೇಬಲ್ ಸ್ಪೂನ್ ಖಾರದ ಪುಡಿ, ಹಾಫ್ ಟೇಬಲ್ ಸ್ಪೂನ್ ಸಾಲ್ಟ್, 1/4 ಸ್ಪೂನ್ ಅರಿಶಿನ, ಹಾಫ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಹಾಫ್ ಟೇಬಲ್ ಸ್ಪೂನ್ ಗರಂ ಮಸಾಲ, ಹಾಫ್ ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲ, ಆಮೇಲೆ ಚಕ್ಕೆ, ಲವಂಗ, ಸೋಂಪು ಅದೆಲ್ಲ ತಗೊಂಡಿದ್ದೀನಿ. ಇಷ್ಟೇ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಇವಾಗ ಆಮೇಲೆ ಹಾಫ್ kg ಪೋರ್ಕ್ ನೋಡಿ. ನಾನು ಪೋರ್ಕ್ನ ಫಸ್ಟು ಸ್ವಲ್ಪ ಸಾಲ್ಟ್, ಟರ್ಮರಿಕ್ ಹಾಕಿ 1-2 ವಿಸಿಲ್ ಇಟ್ಟಿದ್ದೀನಿ. 2 ವಿಸಿಲ್ ಇಟ್ಕೊಂಡು ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ, ಒಂದು ಸ್ವಲ್ಪ ನೀರು ಹಾಕ್ಕೊಂಡು. ಅದು ಸ್ವಲ್ಪ ಬೇಗ ಆಗುತ್ತೆ ಅಂತ. ಇವಾಗ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಎಣ್ಣೆ ಇದರಲ್ಲಿ ನಾನು 3 ಸ್ಪೂನ್ ಹಾಕಿದ್ದೀನಿ. ಇವಾಗ ಎಣ್ಣೆ ಕಾದಿದೆ. ನಾನಿಲ್ಲಿ ತೋರಿಸಿದ್ನಲ್ಲ, ಚಕ್ಕೆ, ಲವಂಗ, ಸೋಂಪು ಎಲ್ಲ, ಇದನ್ನೆಲ್ಲ ಎಣ್ಣೆಗೆ ಹಾಕ್ಕೊಂಡ್ಬಿಡ್ತೀನಿ. ಲೈಟ್ ಫ್ರೈ ಕೊಡೋಣ ಎಣ್ಣೆದು. ಇವಾಗ ಈರುಳ್ಳಿ ಹಾಕ್ಕೊತೀನಿ ನಾನು. ಇವಾಗ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ಬಿಡ್ತೀನಿ. ಇದು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಈರುಳ್ಳಿ ಜೊತೆ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೋಡಿ, ಇದು ಎಲ್ಲ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಆಗಿದೆ. ಇವಾಗ 1/4 ಸ್ಪೂನ್ ಅರಿಶಿನ ಹಾಕ್ಕೊತೀನಿ. ಅರ್ಧ ಸ್ಪೂನ್ ಧನಿಯಾ ಹಾಕ್ಕೊತೀನಿ. ಈಗ ಗರಂ ಮಸಾಲನೂ ಹಾಕ್ಕೊಂಡ್ಬಿಡ್ತೀನಿ. ಬಿರಿಯಾನಿ ಮಸಾಲ, ಅಚ್ಚ ಖಾರದ ಪುಡಿ 1/4 ಸ್ಪೂನ್. ಇವಾಗ ಇದನ್ನೆಲ್ಲ ಒಂದು ಲೈಟ್ ಮಿಕ್ಸ್ ಕೊಟ್ಬಿಡ್ತೀನಿ. ಇವಾಗ ನಾವು ಆವಾಗಲೇ ರುಬ್ಕೊಂಡ್ವಲ್ಲ, 4 ಟೊಮೆಟೊ ರುಬ್ಬಿರೋದು ಹಾಕ್ಬಿಡ್ತೀನಿ. ಇವಾಗ 1 ಸ್ಪೂನ್ ಸಾಲ್ಟ್ ಹಾಕ್ಕೊಂಡ್ಬಿಡೋಣ. ಸಾಲ್ಟ್ ಹಾಕ್ಕೊಂಡ್ರೆ ಟೊಮೆಟೊ ಸ್ವಲ್ಪ ಬೇಗ ಬೇಯುತ್ತೆ. ನೋಡಿ, ಎಲ್ಲ ಎಣ್ಣೆ ಬಿಟ್ಕೊತಾ ಇದೆ. ಪೋರ್ಕ್ ಬಿರಿಯಾನಿ ಕೂಡ ಮಾಡೋದು ತುಂಬ ಈಸಿ ಗೈಸ್. ಚಿಕನ್ ಬಿರಿಯಾನಿ ಹೇಗೋ ಹಾಗೆ ಪೋರ್ಕ್ ಬಿರಿಯಾನಿ ಇದೂ ಅಷ್ಟೇ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ 2 ಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಪುದೀನೂ ಹಾಕ್ಕೋತೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಒಂದು ಮಿಕ್ಸ್ ಕೊಟ್ಬಿಡೋಣ. ನೋಡಿ, ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಕೋತಾ ಇದೆ. ಇವಾಗ ಇದಕ್ಕೆ ನಾನು ಪೋರ್ಕ್ ನಾವು ಆವಾಗಲೇ ಒಂದು ವಿಸಿಲ್ ಇಟ್ಕೊಂಡಿದ್ವಲ್ಲ, ಅದನ್ನು ಸೇರಿಸ್ಕೊಂಡ್ಬಿಡ್ತೀನಿ. ಇವಾಗ ಇದನ್ನೆಲ್ಲ ಒಂದು ಮಿಕ್ಸ್ ಕೊಡೋಣ. ಇವಾಗ ಇದೆಲ್ಲ ಒಂದು 5 ಮಿನಿಟ್ಸ್ ಬೇಯಲಿ. ಅದು ಪೋರ್ಕ್ಗೂ ಮಸಾಲೆ ಎಲ್ಲ ಚೆಂದಾಗಿ ಇಟ್ಕೊಳ್ಳಿ. ಇವಾಗ ನಾವು ಆವಾಗಲೇ ಮಾಡ್ಕೊಂಡಿದ್ದನ್ನೆಲ್ಲ ಕುಕ್ಕರಿಗೆ ಹಾಕ್ಕೊಂಡ್ಬಿಡ್ತೀನಿ. ಇವಾಗ ನಾನು ಇದಕ್ಕೂ ರೈಸ್ ಹಾಕ್ಕೊಂಡ್ಬಿಡ್ತೀನಿ. ಹಾಫ್ kg ಪೋರ್ಕ್ಗೆ ಹಾಫ್ kg ರೈಸ್ ಹಾಕ್ಕೊತೀನಿ. ಈಗ ಇದಕ್ಕೆ ಸ್ವಲ್ಪ ಅದಕ್ಕೆ ನೀರು ಎಷ್ಟು ಬೇಕೋ ನೀರು ಇಟ್ಬಿಟ್ಟು ಒಂದು ವಿಸಿಲ್ ಇಟ್ಬಿಟ್ರೆ ಪೋರ್ಕ್ ಬಿರಿಯಾನಿ ರೆಡಿ ಆಗೋಗುತ್ತೆ ಗೈಸ್.
ನೀರು ಹಾಕ್ಕೊಂಡ್ಬಿಡ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣಿನ ರಸನೂ ಹಾಕ್ಕೊಂಡ್ಬಿಡ್ತೀನಿ. ಇದು ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಖಾರನೂ ಸ್ವಲ್ಪ ಕಡಿಮೆ ಇರುತ್ತೆ, ಆವಾಗ ಮಕ್ಕಳು ತಿನ್ಬೋದು. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ. ಆವಾಗಲೇ ಪೋರ್ಕಿಗೆ ಹಾಕಿದ್ದೀವಿ, ಇವಾಗ ಅನ್ನಕ್ಕೆ ಹಾಕ್ತಾಯಿದ್ದೀವಿ. ಇವಾಗ ಇದನ್ನೆಲ್ಲ ಕಳಿಸ್ಬಿಟ್ಟು ಒಂದು ವಿಸಿಲ್ ಇಟ್ಬಿಟ್ರೆ ಪೋರ್ಕ್ ಬಿರಿಯಾನಿ ರೆಡಿ ಆಗೋಗುತ್ತೆ. ಇವಾಗ ನಾನು ಒಂದು ವಿಸಿಲ್ ಇಟ್ಬಿಡ್ತೀನಿ. ಇವಾಗ ನಾನು ಇಲ್ಲೊಂದು ವಿಸಿಲ್ ಇಡ್ತೀನಿ. ವಿಸಿಲ್ ಬಂದಮೇಲೆ ಓಪನ್ ಮಾಡಿಬಿಟ್ಟು ಸರ್ವ್ ಮಾಡೋದು ಅಷ್ಟೇ. ಒಂದು ವಿಸಿಲ್ ಆದಮೇಲೆ ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ಪೋರ್ಕ್ ಬಿರಿಯಾನಿ ಹೇಗಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಸೇಮ್ ಚಿಕನ್ ಬಿರಿಯಾನಿ ಥರನೇ ಇರುತ್ತೆ. ನಿಮಗೆ ನೋಡಿದ್ರಾ ಎಷ್ಟು ಚೆನ್ನಾಗಿದೆ. ಇದನ್ನೊಂದು ಬೌಲಿಗೆ ಸರ್ವ್ ಮಾಡಿಬಿಡ್ತೀನಿ. ನೋಡಿ ಗೈಸ್ ಎಷ್ಟು ಚೆನ್ನಾಗಾಗಿದೆ. ಒಂದು ಸತಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ನೀವು ನನಗೆ ಕಮೆಂಟ್ಸಲ್ಲಿ ಹೇಳಬೇಕು.